ಎಸ್ ಗಂಗಾಧರ ಮೂರ್ತಿಯವರೇ, ಈಗ ಈ ಸಂಬಳ ಮತ್ತು ನೇಮಕದ ವಿಚಾರದಲ್ಲಿ ಬಹಳ ಒಂದಿಷ್ಟು ಗೋಜಲಿದ್ದಂಗೆ ಇರುತ್ತೆ. ನನಗೆ ಸುಲಭ ಇದೆಯಾ? ನನಗೊಂದಷ್ಟು ಅನುಮಾನಗಳಿದಾವೆ. ನಾನು ನಿನ್ನೆ ಸಿದ್ದರಾಮಯ್ಯನವ್ರದ್ದು ಅಲ್ಲ ಇವತ್ತು ಇದನ್ನ ಸ್ಟೇಟ್ಮೆಂಟ್ ಎಲ್ಲ ನೋಡಿದ್ಮೇಲೆ, ಪತ್ರಿಕೆಗಳಲ್ಲಿ ನೋಡಿದ್ಮೇಲೆ, ಇಲ್ಲಿ 5 ವಿಭಾಗ, 5 ಗ್ಯಾರಂಟಿಗಳು, 5 ಡಿಪಾರ್ಟ್ಮೆಂಟ್. ಹೌದು, ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ 5 ಡಿಪಾರ್ಟ್ಮೆಂಟ್ ಅಲ್ವಾ? ಅವರು ಸಿದ್ದರಾಮಯ್ಯನವ್ರು ಹೇಳಿದ ರೀತಿ ನೋಡಿದ್ರೆ ಒಬ್ಬ ರಾಜ್ಯ ಮಟ್ಟದ ಅಧ್ಯಕ್ಷ ಇರ್ತಾನೆ, 5 ಜನ ಉಪಾಧ್ಯಕ್ಷರುಗಳಿರ್ತಾರೆ, 31 ಜನ ಸದಸ್ಯರು ಇರ್ತಾರೆ ಅಂದ್ರು. ಹೌದು, ಅಂದ್ರೆ 31 ನನ್ನ ಪ್ರಕಾರ ಲೆಕ್ಕ ಏನು ಅಂತಂದ್ರೆ 31 ಜಿಲ್ಲೆ ಅದ್ರ ಲೆಕ್ಕ ಹಾಕಿರ್ಬೇಕು ನಂಗನ್ನಿಸ್ತಂಗೆ ಸದಸ್ಯರು ಇಡೀ ರಾಜ್ಯ ವ್ಯಾಪ್ತಿ ರಾಜ್ಯ ಸಮಿತಿಗೆ ಅದು ಕ್ಯಾಬಿನೆಟ್ ಸ್ಟೇಟಸ್, ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನ ಅಂತ ಹೇಳಿದ್ದಾರೆ. ನನಗೆ ಅರ್ಥ ಆಗದೆ ಇರೋದು ಏನು ಅಂತಂದ್ರೆ, ಹೊಸದಾಗಿ ಒಂದು ಪೋರ್ಟ್ಫೋಲಿಯೋನೇ ಸೃಷ್ಟಿ ಮಾಡ್ತಾರ. ಕ್ಯಾಬಿನೆಟ್ ದರ್ಜೆ ಕೊಟ್ಟ ಮೇಲೆ ಒಂದು ಪೋರ್ಟ್ಫೋಲಿಯೋ ಸೃಷ್ಟಿ ಆಗ್ಬೇಕು. ಯಾಕೆ ಅಂತಂದ್ರೆ ಈ ಮಾಧ್ಯಮ ಸಲಹೆಗಾರ ಮತ್ತೆ ರಾಜಕೀಯ ಸಲಹೆಗಾರರಿಗೆ ಏನು ಕೆಲಸ ಇರಲ್ಲ, ಅವ್ರಿಗೆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ನೋಡಿ ಸೈನ್ ಮಾಡೋ ಅಥಾರಿಟಿ ಏನೂ ಇರಲ್ಲ. ಬಟ್ ಇವರು ಈಗ ಕ್ಯಾಬಿನೆಟ್ ದರ್ಜೆ ಕೊಡ್ತಾ ಇದ್ದಾರೆ ಅಂದ್ರೆ ಸೈನಿಂಗ್ ಅಥಾರಿಟಿ ಇರುತ್ತೆ, ಮತ್ತು ಮೀಟಿಂಗ್ ಮಾಡೋ ಮಿನಿಟ್ಸ್ ಇರ್ತದೆ. ಬಟ್ ನನಗನ್ನಿಸ್ದಂಗೆ ಇದನ್ನು ಇನ್ನೂ ಒಂದು ಕನ್ಫ್ಯೂಷನ್ ಏನು ಅಂತಂದ್ರೆ, 5 ಇಲಾಖೆಯಲ್ಲಿ ಮಾನಿಟರ್ ಮಾಡೋದು ಯಾರು? 5 ಜನ ಉಪಾಧ್ಯಕ್ಷರು ಅನ್ಸುತ್ತೆ. ನನ್ಗೆ ಗೊತ್ತಿದ್ದಂಗೆ 5 ಜನ ಉಪಾಧ್ಯಕ್ಷರನ್ನ ಅದು ಮಾನಿಟರ್ ಮಾಡಂಗೆ ಕಾಣ್ತಾರೆ ನನಗನ್ನಿಸ್ದಂಗೆ. ಬಟ್ ಟೆಕ್ನಿಕಲಿ ಇಟ್ಸ್ ವೆರಿ ಟಫ್ ಇದೆ. ಮನೆ ಸಿದ್ದರಾಮಯ್ಯನವ್ರು ಲಾಯರು, ಅನುಭವ ಇರೋರು, ಹೇಗ್ ಮಾಡ್ತಾರೋ ಗೊತ್ತಿಲ್ಲ. ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಹೇಗ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ಇದು ಮಾಡ್ತಾ ಇರೋದು ನಿಜವಾಗ್ಲೂ ಸರ್ಕಾರದ ಸಾರ್ವಜನಿಕರ ಹಣವನ್ನು ಪೋಲು ಮಾಡೋಂಥ ಕೆಲಸ. ಯಾಕೆ ಅಂತ ಕೇಳ್ಬಿಡ್ತೀನಿ. ಯಾಕೆಂದ್ರೆ ಆವಲೇ ನಟರಾಜ್ ಗೌಡರು ಭಾಳ ಉದ್ದೇಶನ ಭಾಳ ಇದ್ರಾಗ ಹೇಳ್ತಿದ್ರು. ಅವರೇ ಹೇಳಿದ ಪ್ರಕಾರ ಆಲ್ಮೋಸ್ಟ್ 95% ತಲುಪಿಟ್ಟಿದೆ. ಆಟೋಮೆಟಿಕ್ಕಾಗಿ ಅಧಿಕಾರಿಗಳು ಅಕೌಂಟ್ಗೆ ಹಾಕ್ತಾರೆ, ಆಟೋಮೆಟಿಕ್ಕಾಗಿ ಹೋಗುತ್ತೆ. ಇದ್ರ ಮಧ್ಯದಲ್ಲಿ ಮಾನಿಟ್ರ್ ಮಾಡೋದೇನಿದೆ? ಅವ್ರು ಹೇಳಿದ್ರು 27 ಲಕ್ಷ ತಲುಪಬೇಕಿತ್ತು, ಇನ್ನು 7 ಲಕ್ಷ 7 ಲಕ್ಷಕ್ಕೋಸ್ಕರ ಇದನ್ನು ಮಾಡಿದ್ದೀರಾ? 7 ಲಕ್ಷ ಜನನ ಹುಡುಕಿ ಪಾಪ ಎಲ್ಲಿ ಮೋಸ ಆಗಿದೆ ಅಂತ ಕರ್ಕೊಂಬಂದು ಮಾಡಕ್ಕೆ ಮಾಡಿದ್ದೀರಾ? ಇಲ್ಲ. ಇದರಲ್ಲಿ ಒಳ ರಾಜಕೀಯ ಇದೆ. ಏನು ಅಂತಂದರೆ, ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದ ತುಂಬ ರಾಮ ಭಕ್ತರನ್ನ ಕಳಿಸಿ ಅಥವಾ BJP ಕಾರ್ಯಕರ್ತರನ್ನ ಕಳಿಸಿ ಮನೆಗೆ ಏನು ಅಕ್ಷತೆ ಕಾಳು ಮತ್ತು ಇನ್ವಿಟೇಷನ್ ಕೊಡ್ತಾ ಬಂದರು. ಮನೆಗೂ ಒಂದು ರೌಂಡ್ ಕ್ಯಾಂಪೇನ್ ಚುನಾವಣೆ ಆಗೋಗಿದೆ ಅವ್ರದ್ದು. ಅದರ ಕೌಂಟರ್ ಆಗಿ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡೋ ಸಂದರ್ಭದಲ್ಲಿ ಇವರು ಒಂದು ಕಾರ್ಡ್ ಹೊಡಿಸ್ತಾರೆ. ಈಗ ಈ ಮೊನ್ನೆ ಎಲೆಕ್ಷನ್ ಅಲ್ಲಿ ಒಂದು ಲೂಲು ಮಾಲ್ ಕಾರ್ಡ್ ಅಂತ ಹೊಡಿಸಿದ್ರು. ಕೇಳಿ, ಆ ಕಾರ್ಡ್ ಹೊಡಿಸ್ತಾರೆ. ಏನಂದ್ರೆ, ಆ ಕಾರ್ಡ್ ಇಟ್ಕೊಂಡವರು ನಮ್ಮ ಕಾಂಗ್ರೆಸ್ ಪಾರ್ಟಿ ನಮ್ಮ ಗ್ಯಾರಂಟಿ ತಗೊಂಡಿರೋರು ಅಂತ ಪ್ರೂವ್ ಮಾಡ್ಕೊಳಕ್ಕೆ. ಈಗಲೇ ಇವ್ರು ಹೇಳಿದ್ದು 1.25 ಕೋಟಿ ಜನಕ್ಕೆ ತಲುಪಿದೆ ಅಂದ್ರೆ 4.25 ಕೋಟಿ ಜನಕ್ಕೆ ತಲುಪಿದಂಗೆ ಆಯಿತು ಅಂತ. ಅಂದರೆ 4.25 ಕೋಟಿ ಓಟನ್ನು ನಾವು ಪಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋ ಒಳ ರಾಜಕೀಯ ಇದು. ಇದರಲ್ಲಿ ಸುಮ್ಮನೆ ನಟರಾಜ್ ಗೌಡರು ಇದರಲ್ಲಿ ಭಾರಿ ದೊಡ್ಡ ಸಾಧನೆ ಇದೆ, ಇವರಿದ್ದರೆ ಸಮನ್ವಯತೆ ಆಗುತ್ತೆ, ಅವೆಲ್ಲ ಬೋಗಸ್. ನೋ ಸಮನ್ವಯತೆ. ಇದು ಕಾರ್ಯಕರ್ತರನ್ನ ಸಮಾಧಾನ ಪಡಿಸ್ಲಿಕ್ಕೆ, ಕಾರ್ಯಕರ್ತರ ಜೊತೆಗೆ ಮನೆಗೂ ತಲುಪಲಿಕ್ಕೆ. ಇಷ್ಟೆಲ್ಲ ನಿಮ್ಗೆ ಗ್ಯಾರಂಟಿ ಬಗ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಬೇಕಾದ್ರೆ, ಜನ ಅದ್ರ ಮೇಲೇನೆ ವೋಟ್ ಹಾಕ್ತಾರೆ ಅನ್ನೋದಾದ್ರೆ, ರಾಮ ಮಂದಿರ ವಿಚಾರದಲ್ಲಿ ಇಷ್ಟೊಂದು ಯಾಕೆ ಆತಂಕ ಪಡಬೇಕು? ರಾಮ ಮಂದಿರ ವಿಚಾರದಲ್ಲಿ ಹೋಗಕ್ಕೆ ಯಾಕೆ ಹಿಂದೇಟ? ಆತಂಕನೇ ಇಲ್ಲ. ಅದು ಒಂದೇ ತೀರ್ಮಾನ ಆಗೋಯ್ತು. ಇರ್ತಕ್ಕಂಥ 36,000 ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಅಂತ ಹೇಳಿದೀವಿ ರಾಜ್ಯ ಸರ್ಕಾರ ಅಫಿಷಿಯಲ್ ಆಗಿ. ಸೊ ಹಂಗಿರ್ಬೇಕಾದ್ರೆ ಅದ್ರ ಬಗ್ಗೆ ಯಾವ ವಿಷಯನೂ ಇಲ್ಲ, ಚರ್ಚೆನೇ ಇಲ್ಲ. ಅದು ಇಂಪಾರ್ಟೆಂಟ್ ಏನ್ ಗೊತ್ತಾ, ಇವಾಗ ಬಿಜೆಪಿಗೆ ಬೇರೆ ವಿಷಯ ಇಲ್ಲ. 9.5 ವರ್ಷಗಳ ವೈಫಲ್ಯ ಇದಲ್ಲ, ಅದನ್ನು ಮುಚ್ಚಾಕೊಳ್ಳಕ್ಕೆ ನಿರಂತರವಾಗಿ ಉದ್ಯೋಗ ಅಂತ ಬಂದ್ರಪ್ಪ ನೀವು. ವಾರ್ಷಿಕವಾಗಿ 2 ಕೋಟಿ ಉದ್ಯೋಗ, 9 ವರ್ಷದಲ್ಲಿ 18 ಕೋಟಿ ಉದ್ಯೋಗ, ಎಲ್ಲಪ್ಪ ಅಂಕಿಅಂಶ ಕೊಟ್ಟಿರೋದು ಕೊಡಕ್ಕೆ ರೆಡಿ ಇಲ್ಲ. ಅವರು ಕೊಡಕ್ಕೆ ರೆಡಿ ಇಲ್ಲ, ಬೆಲೆ ಏರಿಕೆ ಬಗ್ಗೆ ಮಾತಾಡಕ್ಕೆ ಇಲ್ಲ, ರೈತರ ಆದಾಯ ಬಗ್ಗೆ ಮಾತಾಡಕ್ಕೆ ಇಲ್ಲ. ಈಗ ನೀವು ಅದೆಲ್ಲ ಓಕೆ ಅಲ್ವಾ? ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು ಇವತ್ತು, ಏನೋ ಶ್ರೀರಾಮಚಂದ್ರ ಇಲ್ಲೇ ಇಲ್ವಾ ಅಂತ ಹೇಳಿ. ಕರೆಕ್ಟ್ ಅಲ್ವಾ ಸರ್? ಅಲ್ಲಿ ಯಾಕೆ ಹೋಗ್ಬೇಕು, ನಾನು ರಾಮ ಮಂದಿರ ಕಟ್ಟಿದ್ದೀನಿ, ನಮ್ಮ ಮನಸ್ಸಲ್ಲೇ ರಾಮ ಇರಬೇಕು ಅಂತೆಲ್ಲ ನಿನ್ನೆ ಮಾತಾಡಿದ್ರು. ಕರೆಕ್ಟ್. ನೆಕ್ಸ್ಟ್ ನಾಳೆ ಹಜ್ ಯಾತ್ರೆಗೆ ಹೋಗ್ಬೇಕಾದ್ರೆ ಮೆಕ್ಕಾ ಮದೀನೆಗೆ ಯಾಕೆ ಹೋಗ್ಬೇಕು? ಮಸೀದಿಗಳು ಇಲ್ಲೇ ಇದೆ, ಇಲ್ಲೇ ಮಾಡ್ಕೊಳ್ಳಿ ಅಂತ ಹೇಳಿ.
ಆಗ್ಲಿ ಈಗೆಲ್ಲ ಹೇಳ್ತೀರಾ? ಅಲ್ಲ, ಯಾತ್ರೆಗೆ ದುಡ್ಡು ಕೊಡ್ತಾರಲ್ಲ. 100 ಕೋಟಿ ಇಲ್ಲ ನಿಲ್ಸಿದ್ದಾರೆ. ಇಲ್ಲ ದುಡ್ಡು ಕೊಡ್ತಾರೆ. ಅಜ್ಜ ಯಾತ್ರೆಗಳು ದುಡ್ಡು ಕೊಡ್ತಾರೆ, ಕೈಲಾಸ ಯಾತ್ರಿಗೂ ಇದೇನದಲ್ಲ, ಮಾನಸ ಗಂಗೋತ್ರಿ ಅದಕ್ಕೂ ಕೊಡ್ತಾರೆ, ದುಡ್ಡು ಕೊಡ್ತಾರೆ. ನನ್ನ ಪ್ರಶ್ನೆ ಅದ, ಸರ್ಕಾರ ಕೊಡ್ತಿದೆ. ನನ್ನ ಪ್ರಶ್ನೆ ಅಲ್ಲ, ಅಯೋಧ್ಯೆಗೆ ಯಾಕೆ ಹೋಗ್ಬೇಕು ರಾಮನ ಕಡೆಗೆ, ರಾಮ ಇಲ್ಲೇ ಇಲ್ವಾ ಅಂತ ಕೇಳ್ತಾ ಇದ್ದೀರಾ. ಹಾಗೆ ಮೆಕ್ಕಾ ಮದೀನೆಗೆ ಯಾಕೆ ಹೋಗ್ಬೇಕು ಹಜ್ ಯಾತ್ರೆಗೆ, ಇಲ್ಲೇ ಮಸೀದಿಯಲ್ಲೇನೆ ನಮಾಜ್ ಮಾಡ್ಕೊಳ್ಳಿ ಅಂತ ಹೇಳಿ ಈಗ ನೋಡಿ ಹೇಳಿ 140 ಕೋಟಿ ಜನ ಈಗ ನಿಮ್ ಪ್ರಶ್ನೆ ಆಯ್ತು. ಇಲ್ಲಿ ಹಿಂದೂ ಧರ್ಮದಲ್ಲಿರುವಂತವ್ರು ಯಾರು ಕೇಳೋರು ಹೇಳೋರು ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಬೇಕಾದ್ರೂ ಮಾತಾಡ್ಬೋದು, ಅಲ್ಲಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಮಾತಾಡೋದನ್ನಿಲ್ವಾ ನಟರಾಜ್? ಈಗ ರಾಮನ ವಿಷಯ ಬಂತು, ಅವ್ರೇನಂದ್ರು ನಮ್ಮಲ್ಲಿ ನಾವು ರಾಮ ದೇವಸ್ಥಾನ ಕಟ್ಟಿದೀವಪ್ಪ ಅಂತ ಹೇಳಿದ್ರು. ಮಸೀದಿನೂ ಇಲ್ಲೇ ಇದಾವೆ, ಮೆಕ್ಕಾ ಮದೀನಕ್ಕೆ ಯಾಕೆ ಹೋಗ್ಬೇಕು? ಈಗ 140 ಕೋಟಿ ಜನ ಅಲ್ಲಿ ಹೋಗಕ್ಕೆ ಸಾಧ್ಯನಾ? ಮೆಕ್ಕಾ ಮದೀನಕ್ಕೆ ಯಾಕೆ ಹೋಗ್ಬೇಕು? ಅಲ್ಲಿ ಇರತಕ್ಕಂತ 20 ಕೋಟಿ ಜನ ಅಲ್ಲಿ ಹೋಗ್ತಾರೆ ಸರ್. ಮೆಕ್ಕಾ ಮದೀನಕ್ಕೆ ಯಾಕೆ ಹೋಗ್ಬೇಕು? ಮಸೀದಿ ಇಲ್ಲೇ ಇಲ್ವಾ? ಅದನ್ನ ಹೇಳಿ, ಸಿದ್ದರಾಮಯ್ಯನವರು ಹೇಳಿ ಕೇಳಿ. ಈಗ ದೇವಸ್ಥಾನಕ್ಕಾಗ್ಲಿ ಮಸೀದಿಗಾಗ್ಲಿ ಚರ್ಚ್ಗಾಗ್ಲಿ ಯಾರು ಕೆಲವರು ಮಾತ್ರ ಹೋಗ್ತಾರೆ ಹೊರತು ಇರೋರು ಎಲ್ಲಾ ಜನಸಂಖ್ಯೆ ಎಲ್ಲ ಹೊರಟೋಗ್ತದ. ಇಲ್ಲಿ ಯಾರು ಹೋಗ್ತಾರೆ? ಈಗ ಅವ್ರು ಏನ್ ಕೇಳಿದ್ರು, ಬಿಜೆಪಿಗರು ಅಥವಾ ಪ್ರತ್ಯೇಕ ಯಾರು ಕೇಳಿದ್ರು ಅದಕ್ಕೆ ಅವ್ರು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಇಲ್ಲೇ ರಾಮ ಮಂದಿರ ನಾವೇನ್ ನಂಬಿದೀವಿ, ನಾವು ದೇವರು ಸರ್ವಾಂತರ್ಯಾಮಿ ಅಂತ ನಂಬಿದ್ದೀವಿ. ನಮ್ಮ ಕೆಲಸದಲ್ಲೇ ದೇವರಿದ್ದಾನೆ, ನಮ್ಮ ನುಡಿಗಳಲ್ಲಿ ದೇವರಿದ್ದಾನೆ ನಂಬಿದ್ದೀವಿ. ಕರೆಕ್ಟ್ ಸರ್, ಪರ್ಫೆಕ್ಟ್ಲಿ ಕರೆಕ್ಟ್. ಹಾಗಿದ್ದಾಗ 19 ಸೆಪ್ಟೆಂಬರ್ 1959 ಇಸ್ವಿಯಲ್ಲಿ ನೆಹರು ಅವರು ಬಾಬರ್ನ ಸಮಾಧಿಗೆ ಯಾಕೆ ಹೋಗ್ತಾರೆ? ಓಕೆ. ಇಂದಿರಾ ಗಾಂಧಿ ಅವರು 1968ರಲ್ಲಿ ಬಾಬರ್ ಸಮಾಧಿಗೆ ಯಾಕೆ ಹೋಗ್ತಾರೆ? ಓಕೆ. ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ 1976ರಲ್ಲಿ ಮತ್ತೆ ಬಾಬರ್ ಸಮಾಧಿಗೆ ಹೋಗ್ತಾರೆ. ರಾಜೀವ್ ಗಾಂಧಿ ಅವರು ಯಾಕೆ ಹೋಗ್ತಾರೆ? ರಾಹುಲ್ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು 2005ರಲ್ಲಿ ಬಾಬರ್ ಸಮಾಧಿಗೆ ಯಾಕೆ ಹೋಗ್ತಾರೆ? ಹೇಳಿ. ರಾಮ ಮಂದಿರಕ್ಕೆ ಯಾಕೆ ಹೋಗೋದಿಲ್ಲ? ಸೋಮನಾಥ ಮಂದಿರ ಉದ್ಘಾಟನೆಯನ್ನ ನೆಹರು ಅವರು ಬಹಿಷ್ಕಾರ ಮಾಡ್ತಾರೆ, ಈಗ ರಾಮ ಮಂದಿರವನ್ನ ನೀವು ಬಹಿಷ್ಕಾರ ಮಾಡ್ತಾ ಇದ್ದೀರಾ. ಇದರ ಉದ್ದೇಶ ಏನ್ ಹೇಳಕ್ ಬಯಸ್ತಾ ಇದ್ರಿ ಅನ್ನೋದು ನನ್ನ ಪ್ರಶ್ನೆ. ನೋಡಿ, ಬಾಬರ್ ಸಮಾಧಿಗೆ ಹೋಗಕ್ಕಾಗತ್ತೆ, ಸೋಮನಾಥ ಟೆಂಪಲ್ ಉದ್ಘಾಟನೆಗೆ ಹೋಗಕ್ಕಾಗೋದಿಲ್ಲ. ಆಯ್ತು. ಈಗ ರಾಮ ಮಂದಿರದ ಇಂದಿರಾ ಗಾಂಧಿ ಅವರು ಧರ್ಮಸ್ಥಳಕ್ಕೆ ಹೋಗಿದ್ರು, ರಾಜೀವ್ ಗಾಂಧಿ ಅವರು ಧರ್ಮಸ್ಥಳಕ್ಕೆ ಹೋಗಿದ್ರು, ರಾಹುಲ್ ಗಾಂಧಿ ಅವರು ಧರ್ಮಸ್ಥಳಕ್ಕೆ ಹೋಗಿದ್ರು. ನೀವು ಇದಕ್ಕೆ ಹೋಗಬೇಕು ಅಂತ ಹೇಳಿದ್ಯಲ್ಲ, ಅದು ದೊಡ್ಡ ತಪ್ಪು. ಜನಗಳಿಗೆ ದಿಕ್ಕು ತಪ್ಪಿಸ್ಲಿಕ್ಕೋಸ್ಕರ ಇನ್ನೊಬ್ಬರ ಮೇಲೆ ಅಪವಾದ ಮಾಡಿ ಅವ್ರಿಗೆ ಅಯೋಧ್ಯೆಗೆ ರಿಲೇಟ್ ಆಗಿರುವಂತ ಬಾಬರ್ನ ಸಮಾಧಿಗೆ ಹೋಗ್ತೀರಾ? ಅಯೋಧ್ಯೆಯ ಮಂದಿರವನ್ನ ಹೊಡೆದಾಕಿರುವಂತ ಸಮಾಧಿಗೆ ನೆಹರು ಅವರು ಹೋದ್ರು, ಇಂದಿರಾ ಗಾಂಧಿ ಅವರು ಹೋದ್ರು, ರಾಜೀವ್ ಗಾಂಧಿ ಅವರು ಹೋದ್ರು, ರಾಹುಲ್ ಗಾಂಧಿ ಅವರು ಹೋದ್ರು, ಮನಮೋಹನ್ ಸಿಂಗ್ ಅವರು ಹೋದ್ರು. ಆದ್ರೆ ರಾಮ ಮಂದಿರಕ್ಕೆ ಹೋಗಬೇಕು ಅಂತಂದ್ರೆ ಆಗೋದಿಲ್ಲ. ರಾಮ ಇಲ್ಲೇ ಇದ್ದಾರೆ. ನೀವು ಬಿಜೆಪಿ ಟ್ರಾಫಿಕ್ ಬಿದ್ದು ಹೋಗಿದ್ದೀರಾ. ನೀವು ಎಲ್ಲಿದೆ ರಾಮ ಮಂದಿರ? ಎಲ್ಲಿದೆ ರಾಮ ಮಂದಿರ? ಇನ್ನೊಬ್ರು ಹೇಳ್ಬೇಕಲ್ಲ. ನೀವು ಮಂದಿರನೇ ಆಗಿಲ್ಲ. ಬೇಡ ಅಂದ್ರೆ ಏನ್ ಗೊತ್ತಾ, ರಾಮ ಇಲ್ಲೇ ಇದ್ದಾನೆ ಅಂತ ಹೇಳ್ತಾರೆ, ಎಲ್ಲ ಕಡೆ ಇದ್ದಾನೆ. ಈಗ ಬಿಜೆಪಿ ಅದೇ ಮಾಡ್ಬೇಕು. ತೋರಿಸಿ ನೋಡ್ರಿ, ನಿಮ್ಮ ಮಾತು ತಪ್ಪಿದೆ. ಹೇಳೋ ತಾಕತ್ತನ್ನ ತೋರಿಸಿ ನೋಡ್ರಿ. ಯಾರಿಗೆ ಕೇಳ್ಬೇಕು? ನಮ್ಮ ಆಚರಣೆ ನಮ್ದು, ಅವರ ಆಚರಣೆ ಅವ್ರದ್ದು. ಬಿಜೆಪಿ ಹೇಳುತ್ತೆ ಅಂತ ಹೇಳಿ ನೀವು ತಪ್ಪು ಮಾಹಿತಿ ನೀವು ಮಾತಾಡ್ತಾ ತಪ್ಪು. ನೀವು ಮಾತಾಡ್ತಾ ತಪ್ಪು. ನೀವು ಒಂದು ಸಮುದಾಯಕ್ಕೆ ಮಾತ್ರ ನಾನು ಚೆನ್ನಾಗಿ ಇಡೀ ದೇಶದಲ್ಲಿ ಭಾವನೆಗಳಿಗೆ ಧಕ್ಕೆ ತರ್ತೀನಿ ಅಂತಂದ್ರೆ ತಪ್ಪು. ನಾವಿಲ್ಲ ಕೂತಿದ್ದೀರಾ ಅನ್ಕೊಂಡಿದ್ದೀರಾ? ನೀವೇ ಸುಮ್ಮನೆ ಕೂತಿದ್ದೀರಾ? ನೀವು ಬಿಜೆಪಿ ತರ ಮಾತಾಡಿ. ನೀವು ಬಿಜೆಪಿ ಸ್ಪೋಕ್ಸ್ ಪರ್ಸನ್. ಗ್ಯಾರಂಟಿ ಯೋಜನೆಗಳು ನೀವು ಬರೆದು ಕೊಡ್ತೀರಾ ನಟರಾಜ್ ಗೌಡ್ರೆ? ರಾಮ ನನ್ನವನು, ಕೆಲಸ ಮಾಡ್ರಿ. ನನ್ನವನು ಹೋಗಿ ಅದನ್ನ ಜಪ ಮಾಡ್ತಾ ಇದ್ದೀರಾ? ಬಿಜೆಪಿ ಸ್ವತ್ತಲ್ಲ, ನಿಮ್ದು ಸ್ವತ್ತಲ್ಲ. ನೀವು